ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಶಿಲ್ಪಶ್ರೀ ಅಡುಗೆ ಮನೆ. ಇವತ್ತು ಸೂಪರ್ ಆಗಿರುವಂಥ ಇಡ್ಲಿ ಸಾಂಬಾರ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಮೊದಲಿಗೆ ಪ್ಲೇಟಿಗೆ ನೀಟಾಗಿ ಬೆಣ್ಣೆ ಎಲ್ಲ ಸವರಿಟ್ಟಿದ್ದೀನಿ. ಸವರ್ಬಿಟ್ಟು ಅದಕ್ಕೆ ಇಡ್ಲಿ ಬ್ಯಾಟರ್ನ ಹಾಕ್ಕೊಳ್ಬೇಕು ಪ್ಲೇಟಿಗೆ. ಮತ್ತು ನೋಡಿ, ಪ್ಲೇಟ್ಗೆ ಫುಲ್ಲಾಗಿ ತುಂಬಕ್ಕೆ ಹೋಗಬೇಡಿ. ಇಡ್ಲಿ ಉಕ್ಕಿದಾಗ ನಿಮಗೆ ಮೇಲ್ಗಡೆ ಬರುತ್ತೆ, ಹಾಗಾಗಿ ಸ್ವಲ್ಪ ಗ್ಯಾಪ್ ಇರೋ ಥರ ಹಾಕ್ಕೋಬೇಕು. ನೆಕ್ಸ್ಟ್ ಪಾತ್ರೆಗೆ ನೀರು ಹಾಕಿ ಕುದಿಯೋಕೆ ಇಟ್ಕೋಬೇಕು. ನೀರು ಕುದೀತಾ ಇರುವಾಗ ನಾವು ಇಡ್ಲಿ ಪ್ಲೇಟ್ನ ಅದರಲ್ಲಿ ಇಟ್ಬಿಟ್ಟು 6 ರಿಂದ 8 ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕು. ಇವಾಗ ನೆಕ್ಸ್ಟ್ ಸಾಂಬಾರು ಮಾಡ್ಕೊಳ್ಳೋಣ. ಅದಕ್ಕೆ ಸಾಂಬಾರು ಮಾಡೋದಕ್ಕೆ ನೋಡಿ, ನಾನು ಹೆಸರುಬೇಳೆ, ಟೊಮೊಟೊ, ಹಸಿಮೆಣಸಿನಕಾಯಿ, ಜೀರಿಗೆ ಮತ್ತು ಅರಿಶಿನದ ಪುಡಿ, ಉಪ್ಪು ಹಾಕಿ 4 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಬೆಂದಿದೆ. ಅದಾದಮೇಲೆ ಪ್ರೆಷರ್ ಹೋದ್ಮೇಲೆ ತೆಗೆದ್ಬಿಟ್ಟು ಅದರಲ್ಲಿರುವಂಥ ನೀರನ್ನೆಲ್ಲ ಆಚೆ ತೆಗೆದುಬಿಟ್ಟು ಇದನ್ನು ನಾವು ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶರಿಂದ ಸ್ವಲ್ಪ ಎಲ್ಲ ಮಿಕ್ಸ್ ಆಗೋ ರೀತಿಯಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅಂದರೆ ನೀಟಾಗಿ ಫುಲ್ಲಾಗಿ ಸ್ಮ್ಯಾಶ್ ಮಾಡೋದು ಬೇಡ. ಮತ್ತು ಅದಕ್ಕೆ ಸ್ವಲ್ಪ ನೀರು ಏನು ತೆಗೆದಿಟ್ಟಿದ್ದೀವಲ್ಲ ಆ ನೀರನ್ನ ಸೇರಿಸ್ಕೊಂಡು, ಬೇಕಂದರೆ ಅವಶ್ಯಕತೆ ಇದ್ದರೆ ನೀರನ್ನ ಹಾಕ್ಕೊಂಡು ಜೀರಿಗೆ ಮತ್ತು ಮೆಣಸಿನ ಪುಡಿನ ಸೇರಿಸ್ಕೊಳ್ಳಿ. 1 ಚಮಚ ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಜೀರಿಗೆ ಮೆಣಸು ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಕುದೀತಾ ಇರುವಾಗ ಅದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ನಾನು ಜಸ್ಟು ಸಾಸಿವೆ, ಈ ಕರಿಬೇವಿನ ಸೊಪ್ಪು, ಕೆಂಪು ಮೆಣಸಿನಕಾಯಿ, ಈರುಳ್ಳಿ, ಇಂಗು ಹಾಕಿದ್ದೀನಿ ಅಷ್ಟೇ. ಈರುಳ್ಳಿ ಏನು ಹಾಕೋಂಗಿಲ್ಲ. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಸೂಪರ್ ಆಗಿರುವಂಥ ಹೆಸರು ಬೇಳೆ ಇಡ್ಲಿ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಇನ್ನೊಂದು ಕಡೆ ಇಡ್ಲಿ ಸಾಫ್ಟಾಗಿರುವಂಥ ಸ್ಮೂತಾಗಿರುವಂಥ ಇಡ್ಲಿ ರೆಡಿ ಆಗಿದೆ ನೋಡಿ. ನಾವು ಬೆಣ್ಣೆನ ಸವರ್ಕೊಂಡ್ರೆ ನೋಡಿ, ಈ ರೀತಿ ಪ್ಲೇಟಿಗೆ ಏನೂ ಅಂಟ್ಕೊಳ್ಳೋದಿಲ್ಲ, ನೀಟಾಗಿ ಇಡ್ಲಿ ಬಂದುಬಿಡುತ್ತೆ. ಸಾಫ್ಟಾಗಿರುವಂಥ ಇಡ್ಲಿಗೆ ಒಂದು ಸೂಪರ್ ಆಗಿರುವಂಥ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನೋಡಿ, ನಾನು ತೆಂಗಿನಕಾಯಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಹಸಿಮೆಣಸಿನಕಾಯಿ, ಕಡಲೆ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೋಬೇಕು. ತುಂಬ ನೈಸಾಗಿ ರುಬ್ಬೋ ಹಾಗಿಲ್ಲ. ಚಟ್ನಿ ತುಂಬ ನೈಸಾಗಿದ್ರೆ ಚೆನ್ನಾಗಿರೋದಿಲ್ಲ. ರಫಾಗಿ ರುಬ್ಕೊಳ್ಳಿ. ಸ್ವಲ್ಪ ಗ್ರೈಂಡ್ ಮಾಡಿದ ಮೇಲೆ ಅದಕ್ಕೆ 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪಿನ ಎಲೆಗಳನ್ನು ಹಾಕಿ ಅದನ್ನು ತರಿಯಾಗಿ ರುಬ್ಬಿದ್ದೀನಿ. ಕೊನೆಯಲ್ಲಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಅದನ್ನು ಕೂಡ ಅಷ್ಟೇ 1-2 ರೌಂಡು ಸುತ್ತಿಸ್ಕೊಳ್ಳಿ ಅಷ್ಟೇ. ಅದಕ್ಕೆ ಒಂದು ಒಗ್ಗರಣೆ ಅಂದರೆ ಸಾಸಿವೆ, ಕರಿಬೇವಿನ ಸೊಪ್ಪು, ಎಣ್ಣೆ ಹಾಕಿ ಒಗ್ಗರಣೆ ಹಾಕಿದ್ರೆ ಅದು ಕೂಡ ರೆಡಿ ಆಗುತ್ತೆ. ಸೂಪರ್ ಆಗಿರುವಂಥ ಕಡಲೆ ಚಟ್ನಿ ರೆಡಿಯಾಗಿರುತ್ತೆ. ಇಡ್ಲಿಗೆ ಕಡಲೆ ಚಟ್ನಿನೇ ತುಂಬ ಚೆನ್ನಾಗಿರುತ್ತೆ. ಕಡಲೆ ಅಥವಾ ಕಡಲೆ ಬೀಜ ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇಡ್ಲಿಗೆ ಹೆಸರು ಬೇಳೆ ಸಾಂಬಾರು ಜೊತೆಗೆ ಕಡಲೆ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ದರೆ ಬಾಯಲ್ಲಿ ನೀರು ಬರೋದಂತೂ ಗ್ಯಾರಂಟಿ. ಸೂಪರ್ ಆಗಿರುವಂಥ ಸೌತ್ ಇಂಡಿಯನ್ಸ್ ಬ್ರೇಕ್ಫಾಸ್ಟ್, ಮೋಸ್ಟ್ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಬಿಸಿ ಬಿಸಿ ಆಗಿರುವಂಥ ಇಡ್ಲಿ ಸಾಂಬಾರು ಚಟ್ನಿ ರೆಡಿಯಾಗಿ